ಸೊ ತುಂಬ ದಿನ ಬೆಳ್ಳುಳ್ಳಿ ಪೇಸ್ಟು ಧನಿಯಾ ಇವ್ರನ್ನ ಸ್ಕೂಲಿಗೆ ರೆಡಿ ಮಾಡಬೇಕು ಅನ್ನೋ ಟೆನ್ಷನ್ ಇರಲ್ಲ, ಆರಾಮಾಗಿರ್ತೀವಿ. ಮತ್ತು ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿತ್ತು. ಇದು ಒಂದೇ ಒಂದು ರೋಲ್ನ ಅವ್ನಿಗೆ ಬಿಡ್ತೀನಿ, ಯಾಕೆಂದರೆ ಮಧ್ಯಾಹ್ನಕ್ಕೆ ಶಾಪ್ಗೆ ಕೂಡ ಅಡುಗೆ ಊಟ ತೊಗೊಂಡ್ತೀನಿ. ನಾನು ಯಾವ್ದು ಜಾಸ್ತಿ ಯೂಸ್ ಮಾಡ್ತೀನಿ ಅದು ಆಲ್ಮೋಸ್ಟ್ ಖಾಲಿ ಆಗಿದೆ ನೋಡಿ. ಇಷ್ಟೇನ ಸಿಂಪಲ್ ಗಾಬರಿ ಗಂಗಮ್ಮ ನಾನು ಒಬ್ಬಳೆಲ್ಲ ನೀವು ಎಲ್ಲ ಇರ್ತೀರ ಅಂತ ಬೇಕಾದರೆ ಮಾತ್ರ ಸ್ವಲ್ಪ ಅದು ಕಹಿ ಕಹಿ ಒಗ್ರು ಥರ ಅನ್ಸ್ನೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಕುಧನು ಕನ್ನಡ ವ್ಲಾಗ್. ಸೊ ತುಂಬ ದಿನ ಆದಮೇಲೆ ಇವತ್ತು ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಪ್ರೊಡಕ್ಟಿವ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾರ್ನಿಂಗ್ ರೋಟೀನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು 6:15 ಇವತ್ತು ಎದ್ದೆ. ಇನ್ನು ಎದ್ದ ತಕ್ಷಣ ನಮ್ಮ ಮನೇಲಂತೂ ಕಂಪಲ್ಸರಿಯಾಗಿ ಎಲ್ಲರೂ ಕೂಡ ಬಿಸಿನೀರನ್ನ ಕುಡಿತೀವಿ. ಸೊ ಹಾಗಾಗಿ ಒಂದು ಸೈಡ್ ಬಿಸಿನೀರಿಗೆ ಒಂದು ಸೈಡ್ನ ಹಾಲು ಕಾಯೋಕ್ಕೆ ಅಂತೇಳಿ ಇಟ್ಟಿದೆ. ಇನ್ನು ದನ್ನು ಮತ್ತು ನನ್ನ ಮಗ ಎದ್ದೇಳ ಅಷ್ಟರಲ್ಲಿ ಟಿಫನ್ಗೆ ರೆಡಿ ಮಾಡಿ, ಎಷ್ಟು ರೆಡಿ ಮಾಡೋಕ್ಕಾಗತ್ತೋ ಅಷ್ಟು ರೆಡಿ ಮಾಡ್ಕೊಂಬಿಟ್ರೆ ಆಮೇಲೆ ಕೆಲಸ ಸರಾಗವಾಗಿ ಆಗ್ಬಿಡುತ್ತೆ. ಅವ್ರು ಎದ್ಮೇಲೆ ಅಂತೂ ಸ್ವಲ್ಪ ಅವ್ರಿಗೆ ಬಿಸಿನೀರು ಕೊಡೋದು, ಕಾಫಿ ಕೊಡೋದು ಆ ಥರ ಆಗಿ ಲೇಟ್ ಆಗಿಬಿಡುತ್ತೆ. ಸೊ ಮತ್ತು ನನಗೆ ಹೆಂಗೆ ಅಂತಂದರೆ ಟಿಫನ್ ಆಗಲಿ ಅಥವಾ ಊಟ ಆಗಿರ್ಬೋದು ಅಥವಾ ಈ ಥರ ಕಾಫಿ ಟೀ ಆಗಿರ್ಬೋದು, ಎಲ್ಲರೂ ಒಟ್ಟಿಗೆ ಇದ್ದಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ನೋದು ಅಥವಾ ಕುಡಿಯೋದು ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ದಟ್ ರಿಲೇಷನ್ಶಿಪ್ಪಲ್ಲಿ ಬಾಂಡಿಂಗ್ ಕೂಡ ಚೆನ್ನಾಗಿರುತ್ತೆ. ಅದೊಂದು ಪಾಲಿಸಿನ ನಾನು ಅವತ್ತಿಂದನೂ ಮೇಂಟೈನ್ ಮಾಡ್ತಾ ಬಂದಿದ್ದೀನಿ. ಇವಾಗೂ ಅಷ್ಟೇನೆ, ನೈಟ್ ಊಟನೂ ಅಷ್ಟೇ, ಎಲ್ಲರೂ ಅಷ್ಟೇ ಒಟ್ಟಿಗೆ ಮಾಡೋದೇನೆ. ಇನ್ನು ಇವಾಗ ಟಿಫನ್ಗೆ ಅಂತೇಳಿ ಪನ್ನೀರ್ ರೋಲ್ನ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಪನ್ನೀರ್ನ ಸಣ್ಣದಾಗಿ ಕ್ಯೂಬ್ಸ್ ಥರ ಕಟ್ ಮಾಡಿಬಿಟ್ಟು ಉಪ್ಪು, ಖಾರ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಪುಡಿ, ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು 3-4 ಟೇಬಲ್ ಸ್ಪೂನಷ್ಟು ಮೊಸರನ್ನ ಕೂಡ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡಬೇಕು ಒಂದು ಸ್ವಲ್ಪ ಹೊತ್ತು, ಒಂದು 10 to 15 ಮಿನಿಟ್ಸ್ ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಸೊ ದಟ್ ಪನ್ನೀರು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಇದನ್ನು ಫ್ರಿಜ್ಜಲ್ಲಿ ಒಂದು 10 to 15 ಮಿನಿಟ್ಸ್ ರೆಸ್ಟ್ ಮಾಡಲಿ ಅಂತೇಳಿ ಬಿಟ್ಬಿಡ್ತೀನಿ. ಇನ್ನು ಟಿಫನ್ಗೆ ನಾನು ಹೇಳ್ದಂಗೆ ಪನ್ನೀರ್ ರೋಲು ಮತ್ತು ಮಧ್ಯಾಹ್ನದ ಊಟಕ್ಕೆ ಇದ್ಕಿದ್ಬೇಳೆ ಸಾಂಬಾರು ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ದಾಲ್ನ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದೊಂದೇ ತರಕಾರಿನ ಕಟ್ ಮಾಡಿಬಿಟ್ಟು ಬೇಕಿಟ್ಬಿಟ್ರೆ ಕೆಲಸಗಳು ಬೇಗ ಆಗ್ಬಿಡುತ್ತಲ್ವ. ಸೊ ಹಾಗಾಗಿ ಇವಾಗ ದಾಲ್ಗೆ ಅಂತೇಳಿ ನಾನು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಹಾಗೇನೇ ಬೇಳೆ ಕೂಡ ಎಲ್ಲ ಹಾಕ್ಕೊಂಡು ಕೂಗಕ್ಕಿಟ್ಟಿದ್ದೆ. ಸೊ ಅದು ಕೂಡ ವಿಜಲ್ ಆಯಿತು. ಅಷ್ಟರಲ್ಲಿ ನನ್ನ ಮಗ ಮತ್ತು ಹಸ್ಬೆಂಡ್ ಕೂಡ ಇದ್ದರು. ಅವನಿಗೆ ಹಾಲು ಮತ್ತು ನಮ್ಮಿಬ್ಬರಿಗೆ ಕಾಫಿನ ಮಿಕ್ಸ್ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸ್ಕೂಲ್ಗೆ ಎದೋಳಪ್ಪ ಅಂತೇಳಿ ಎಬ್ಬಿಸಿದ್ರೆ ಮೇಲ್ಗಡೆ ಮಲಗಿದೆ. ಇವತ್ತು ಬಂದಿದ್ದಾನೆ, ಬಂದು 10 ನಿಮಿಷದಿಂದ ಹಿಂಗೆ ಮಲ್ಗವನೆ. ಬಿಸಿನೀರು ಬೇರೆ ಇಲ್ಲಿ ಕಾಯ್ತಾ ಇದೆ. ಎದೋಳಪ್ಪ ಕುಡಿಬೇಕು ನೋಡಿ, ಬಿಸಿನೀರು ಕುಡಿಬೇಕು, ಹಾಲು ಕುಡಿಬೇಕು, ಎದೊಳ್ತಾ ಇಲ್ಲ. ನಿಮ್ಮನೆ ಮಕ್ಕಳು ಹಿಂಗೇನಾ ಹೇಳಿ, ಬ್ಯಾಡ್ ಬಾಯ್ಸ್. ಸೊ ರಾತ್ರಿನೇ ಇವನಿಗೆ ಯೂನಿಫಾರ್ಮ್ ಏನೇನು ಬೇಕೋ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ಇನ್ನು 3:15 ಗಂಟೆಲಿ ಅವನು ರೆಡಿ ಮಾಡಬೇಕು. ನನ್ನ ಮಗಳು ಇಲ್ದಿರೋದಕ್ಕೆ ಇವಂದೇ ರಾಜಪಾರಿ ಆಗೋಗೋದು ಫ್ರೆಂಡ್ಸ್. ಅವಳು ಬಂದರೆ ಸರಿಯಾಗಿ ಹೊಡಿತಲ್ಲೇ. ಆದರೆ ಅಣ್ಣನ ಲವ್ ಮಾತ್ರ ಹಂಗೆ ಐತಿ ಅಲ್ವಪ್ಪ. ಗುಗ್ಗೆಗೌಡ ಅಂತ ಕರಿತಾಳೆ. ಹೆಂಗೆ ಕರಿತಾಳಪ್ಪ ಅವಳು? ಗುಗ್ಗೆಗೌಡ. ಸ್ವಲ್ಪ ಬಿಸಿ ಅದು ಯಾರಲ್ಲಿ, ಅಷ್ಟರಲ್ಲಿ ಬಿಸಿನೀರು ಕುಡಿದ್ಬಿಡಪ್ಪ. ಇನ್ನು ಅವರಿಬ್ಬರು ರೆಡಿ ಆಗೋ ಅಷ್ಟರಲ್ಲಿ ನಾನು ಕೂಡ ಟಿಫನ್ ಕೆಲಸ ಮುಗಿಸ್ಬಿಡೋಣ ಅಂತೇಳಿ ಇಲ್ಲಿ ಚಪಾತಿ ಲಟ್ಸ್ಕೊಳ್ಳೋಕ್ಕೆ ಅಂತೇಳಿ ಸೆಲ್ಫೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಧನು ಇನ್ನು ಇವತ್ತು ಸ್ವಲ್ಪ ಬೇಗನೆ ಹೋಗಬೇಕು, ಕೆಲಸ ಇದೆ ಅಂತೇಳಿ 7:15 ಹೋಗ್ತೀನಿ ಅಂತ ಹೇಳ್ತಾಯಿದ್ರು. ಸರಿ ಆಯಿತು, ನಾನು ಬರುವಾಗ ಟಿಫನ್ ತೊಗೊಂಬರ್ತೀನಿ ಅಂತೇಳಿ ಸುಮ್ಮನಾದೆ. ಇನ್ನು ನನ್ನ ಮಗನಿಗೆ ಹೋಗೋ ಅಷ್ಟರಲ್ಲಿ ಇಲ್ಲಿ ತಿನ್ನೋಕೆ ಒಂದು ರೋಲು ಮತ್ತು ಸ್ಕೂಲ್ಗೆ ಒಂದು ರೋಲ್ ಮಾಡೋಣ ಅಂತೇಳಿ ಫಟಾಫಟ್ ಅಂತೇಳಿ ಅವ್ನಿಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿಕೊಡೋಣ ಅಂತೇಳಿ ಮಾಡ್ತಾಯಿದ್ದೆ. ಇನ್ನು ಚಪಾತಿನ ಕಲಿಸ್ಕೊಂಡು ಇಟ್ಕೊಂಬಿಟ್ಟು, ಅಂದರೆ ಲಟ್ಟಿಸ್ಕೊಂಬಿಟ್ಟು ಬೇಯಿಸ್ಕೊಂಡು ಇಟ್ಕೊಂಬಿಟ್ರೆ ಪನ್ನೀರ್ ಹೆಂಗಿದ್ರು ಅಷ್ಟರಲ್ಲಿ ಮ್ಯಾರಿನೇಟ್ ಆಗಿಬಿಡುತ್ತೆ. ಸೊ ಅದನ್ನು ಫ್ರೈ ಮಾಡ್ಕೊಳ್ಳೋದು ಎಷ್ಟೊತ್ತು 2 ಮಿನಿಟ್ಸ್ 3 ಮಿನಿಟ್ಸ್ ಕೆಲಸ ಅಷ್ಟೇ. ಅದು ಪನ್ನೀರ್ ಬೇಯಿತು ಅಂದರೆ ಮುಗ್ದೇ ಹೋಗುತ್ತೆ ಅದ್ರದ್ದು ಅಂತೇಳಿ ಇಲ್ಲಿ ಫಟಾಫಟ್ ಅಂತೇಳಿ ಮುಗಿಸ್ಕೊಳ್ತಾ ಇದ್ದೀವಿ. ಇನ್ನು ನಮಗೆ ಹೆಂಗಾಗುತ್ತೆ ಅಂದರೆ ಸೋಮವಾರ ಟೈಮು ಯಾಕಾದರೂ ಸೋಮವಾರ ಮಾರ್ನಿಂಗ್ ಆಗಿಬಿಡುತ್ತೋ ಅನಿಸ್ಬಿಡುತ್ತೆ ಕೆಲವೊಮ್ಮೆ ಅಂತೂ. ಏಕೆಂದರೆ ಈ ಶನಿವಾರ ಭಾನುವಾರ ಎಲ್ಲ ಲಂಚ್ ಬಾಕ್ಸ್ ಕಟ್ಟೋದಿರಲ್ಲ, ಬ್ರೇಕ್ಫಾಸ್ಟ್ ಬೇಗ ರೆಡಿ ಮಾಡಬೇಕು ಅನ್ನೋ ಗಾಬರಿ ಇರಲ್ಲ, ಇವ್ರನ್ನ ಸ್ಕೂಲಿಗೆ ರೆಡಿ ಮಾಡಬೇಕು ಅನ್ನೋ ಟೆನ್ಷನ್ ಇರಲ್ಲ, ಆರಾಮಾಗಿರ್ತೀವಿ. ಮತ್ತು 2 ದಿನ ರಜಾ ಆದಮೇಲೆ ಸಡನ್ನಾಗಿ ಮಂಡೇ ಬಂದಾಗ ಇದೇ ಥರ ಗಡಿಬಿಡಿ ಆಗಿಬಿಡುತ್ತೆ. ನಿಮಗೂ ಎಲ್ಲ ಹಿಂಗೆ ಆಗುತ್ತಾ ಅಂತೇಳಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ಇವ್ರನ್ನ ರೆಡಿ ಮಾಡೋಕ್ಕೆ ಬಿಟ್ಬಿಟ್ರೆ ನಾನು ಟಿಫನ್ ಮಾಡೋ ಅಷ್ಟರಲ್ಲೂ ಇವ್ರು ರೆಡಿ ಆಗಿರಲ್ಲ, ಹಂಗೆ ಮಾಡ್ತಾರೆ ನಮ್ಮ ಮನೇಲಿ. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಇವ್ರು ಎದ್ದೊಳೋ ಅಷ್ಟರಲ್ಲಿ, ಕಾಫಿ ಟೀ ಮಾಡೋ ಅಷ್ಟರಲ್ಲಿ
ಎಷ್ಟು ಟಿಫನ್ಗೆ ರೆಡಿ ಮಾಡೋಕ್ಕಾಗುತ್ತೆ ಅಷ್ಟು ಮಾಡಿಬಿಡ್ತೀನಿ. ಅದಾದಮೇಲೆ ಅವ್ರು ರೆಡಿ ಆಗಕ್ಕೆ ಬಿಡ್ತೀನಿ. ಮತ್ತು ನಾನೇ ಟಿಫನ್ನು ಕೂಡ ತಿನ್ನಿಸ್ಬೇಕಾಗಿರುತ್ತೆ ಇವ್ರಿಗೆ. ಏಕೆಂದರೆ ಇನ್ನು ವ್ಯಾನ್ಗೆ ಅಂದರೆ 7:45ಗೆಲ್ಲ ವ್ಯಾನ್ ಬಂದುಬಿಡುತ್ತೆ. ಇವತ್ತು ದನು ಕೂಡ ಬೇಗ ಹೋದ್ರು. ಕೆಲವೊಮ್ಮೆ ನಮ್ಮ ಮಾವ ಏನಾದರೂ ಆ ಸೈಡ್ ಹೋಗಂಗಿದ್ರೆ ಅಥವಾ ಮನೇಲಿದ್ದರೆ ನಮ್ಮ ಮಾವನೇ ಬಿಟ್ಬಿಡ್ತಾರೆ, ಪರವಾಗಿಲ್ಲ ಅವ್ನಿಗೆ ಆರಾಮಾಗಿ ನಿಧಾನಕ್ಕೆ ತಿನ್ನಿಸು ನಾನು ಬಿಡ್ತೀನಿ ಅಂತೇಳಿ. ಅವರೆಲ್ಲಾದರೂ ಬೆಳಗ್ಗೆನೇ ಹೋಗೋದಿದ್ರೆ ಸ್ವಲ್ಪ ರಿಸ್ಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅವನಿಗೆ ಅಷ್ಟು ಬೇಗ ನಾನು ಕೆಲಸ ಮುಗಿಸ್ಕೊಳ್ಳೋಕ್ಕೆ ನೋಡ್ತೀನಿ. ಊಟ ಕೊಡ್ತಿದ್ದ ಅಂಗಡಿಗೆ ನೋಡಿ. ಇವತ್ತು ನಮ್ಮ ಮನೆಯವ್ರು 7:15ಗೆಲ್ಲ ಮನೆಗೆ ಅಂಗಡಿಗೆ ಹೋಗ್ತಾವ್ರೆ. ಹಾಯ್. ಓಕೆ. ಇನ್ನು ನಮ್ಮ ದನ್ನು ಕೂಡ ಶಾಪ್ಗೆ ಹೋದರು. ನಾನಿವಾಗ ಪನ್ನೀರ್ಗೆ ರೋಲ್ಗೆ ಏನು ಬೇಕಿರುತ್ತಲ್ಲ ಪನ್ನೀರ್ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಈರುಳ್ಳಿನ ಸಣ್ಣಗೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಅರ್ಧ ಕ್ಯಾಪ್ಸಿಕಮ್ನ ಸಣ್ಣ ಸಣ್ಣ ಪೀಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಇವನು ಉದ್ದುದ್ದಕ್ಕೆ ಪೀಸ್ ಥರ ಸಿಕ್ಬಿಟ್ರೆ ತೆಗೆದಾಕ್ಬಿಡ್ತಾನೆ. ಅದೇ ಸಣ್ಣಗೆ ಮಿಕ್ಸ್ ಮಾಡಿಬಿಟ್ರೆ ತೆಗ್ದಾಕೋಕ್ಕಾಗಲ್ಲ, ತಿನ್ಕೊಬೋದಲ್ವ ಅಂತೇಳಿ ನಾನು ಈ ಥರ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಇದನ್ನ ಸ್ವಲ್ಪ ಅರ್ಧ ಅಂದರೆ ಸ್ವಲ್ಪ ಕ್ರಂಚಿನೆಸ್ ಇರೋ ಥರನೇ ಬೇಯಿಸ್ಕೊಂಡ್ರೆ ಅದಾದಮೇಲೆ ತೆಗೆದಿಟ್ಕೊಂಬಿಟ್ಟು ಮತ್ತು ಪನ್ನೀರ್ನ ಬೇಯಿಸ್ಕೊಬೋದು. ಇದು ಜಾಸ್ತಿನೂ ಬೇಯಿಸಬಾರ್ದು ಈರುಳ್ಳಿನ, ಏಕೆಂದರೆ ಅದು ಸ್ವಲ್ಪ ಕ್ರಿಸ್ಪಿನೆಸ್ ಆಗಿ ಸಿಗ್ತಾ ಇರಬೇಕು, ಅವಾಗೆ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನಿದು ಜಸ್ಟ್ ಒಂದು 30 ಸೆಕೆಂಡ್ಸ್ ಅಷ್ಟು ಸಾರ್ಟ್ ಔಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಕ್ರಂಚಿನೆಸ್ ಹಾಗೆ ಇರಬೇಕು ಆ ಥರ. ಇನ್ನು ನಾವು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಒಂದು ಪ್ಲೇಟ್ಗೆ ಸೆಪ್ರೇಟ್ ತೆಗೆದುಕೊಂಬಿಟ್ಟು ಇವಾಗ ನಾವು ಪನ್ನೀರ್ ಏನು ಮ್ಯಾರಿನೇಟ್ ಮಾಡೋಕ್ಕೆ ಅಂತ ಹೇಳಿಟ್ಟಿದ್ವಲ್ಲ ಆ ಪನ್ನೀರ್ನ ತವ ಮೇಲೆ ಹಾಕ್ಕೊಂಡು, ಅಂದರೆ ಅದಕ್ಕೊಂದು ಸ್ವಲ್ಪ ತವಾಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇವಾಗ ಅದನ್ನು ಚೆನ್ನಾಗಿ ಪನ್ನೀರ್ ಬೇಯಲಿ ಅಂತೇಳಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನು ಇದಕ್ಕೆ ನಾವು ಸ್ಟಾರ್ಟಿಂಗಲ್ಲೇ ಉಪ್ಪು, ಖಾರ, ಗರಂ ಮಸಾಲ, ಧನಿಯಾ ಪುಡಿ ಹಾಕಿರೋದ್ರಿಂದ ಎಕ್ಸ್ಟ್ರಾ ಮಸಾಲೆ ಎಲ್ಲ ಏನು ಈ ಟೈಮಲ್ಲಿ ಹಾಕೋ ನೆಸಸರಿ ಇಲ್ಲ. ಇದನ್ನೇ ಜಸ್ಟ್ ಚೆನ್ನಾಗಿ ಪನ್ನೀರ್ನ ಬೇಯಿಸ್ಕೊಂಡ್ರೆ ಸಾಕು. ಅರೌಂಡ್ ಒಂದು 2 to 3 ಮಿನಿಟ್ಸ್ ಅದು ಪನ್ನೀರ್ ಚೆನ್ನಾಗಿ ಬೇಯಿದ್ಕೊಂಡು ಮಸಾಲೆ ಎಲ್ಲ ನೀಟಾಗಿ ಹಿಡಿಯೋ ಥರ ಮಾಡಿಕೊಂಡ್ರೆ ಸಾಕು. ಸೊ ಇವಾಗ ಅದು ನೀರಿನಂಶ ಕೂಡ ಎಲ್ಲ ಆರಿಕೊಂಡು ಪನ್ನೀರ್ ಕೂಡ ಬೆಂದಿದೆ. ಇವಾಗ ನಾನು ಲಾಸ್ಟಲ್ಲಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಏನು ನಾವು ಫಸ್ಟ್ ಇದು ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಗ್ಯಾಸ್ನ ಆಫ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಕೂಡ ಆಫ್ ಮಾಡಿಕೊಂಡ್ರೆ ಇದು ಸ್ಟಫಿಂಗ್ ರೆಡಿ ಆಗಿಬಿಡುತ್ತೆ. ಸೊ ಸ್ಟಫಿಂಗ್ ಎಲ್ಲ ರೆಡಿ ಆದಮೇಲೆ ಇವಾಗ ಆಲ್ರೆಡಿ ನಾವು ಚಪಾತಿ ಏನು ಮಾಡಿಟ್ಕೊಂಡಿದ್ವಲ್ಲ ಇದಕ್ಕೆ ಸ್ವಲ್ಪ ಟೊಮೊಟೊ ಕೆಚಪ್ಪು, ಸ್ವಲ್ಪ ಮಯೋನೀಸ್ನ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೆಚಪ್ನೂ ಕೂಡ ಜಾಸ್ತಿ ಏನು ಯೂಸ್ ಮಾಡ್ತಾ ಇಲ್ಲ, ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಕೆಚಪ್ ಹಾಕ್ಕೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಮಯೋನೀಸ್ ಹಾಕ್ಕೊಂಡಿದ್ದೀನಿ ಅಷ್ಟೇನೆ. ಇದನ್ನು ನೀಟಾಗಿ ಚಪಾತಿ ಫುಲ್ಲು ಸ್ಪ್ರೆಡ್ ಮಾಡ್ಕೊಬೇಕು. ಹಾಗೆ ಏನು ನಾವು ಸ್ಟಫಿಂಗ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇವಾಗ ಆ ಸ್ಟಫಿಂಗ್ನ ಮಧ್ಯದಲ್ಲಿ ಹಾಕ್ಕೊಂಡು ನೀಟಾಗಿ ರೋಲ್ ಮಾಡಿಕೊಂಡ್ರೆ ಮುಗ್ದೆ ಹೋಯ್ತು ಚಪಾತಿ ಪನ್ನೀರ್ ರೋಲು. ಇದಕ್ಕೆ ಕೆಲವೊಬ್ಬರು ಮೈದಾ ಕೂಡ ಮಿಕ್ಸ್ ಮಾಡ್ಕೊಳ್ತಾರೆ, ಗೋಧಿ ಮೈದಾನ. ಮತ್ತು ಮಕ್ಕಳಿಗೆ ಜಾಸ್ತಿ ಕೊಡೋದ್ರಿಂದ ಮೈದಾ ಅಷ್ಟು ಒಳ್ಳೆಯದಲ್ಲ ಅಂತೇಳ್ಬಿಟ್ಟು ನಾನು ಬರೀ ಗೋಧಿ ಹಸಿಟ್ಟಲ್ಲೇ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿತ್ತು. ಇದಕ್ಕೆ ಎಲೆಕೋಸನ್ನ ಅರ್ಧ ಸ್ವಲ್ಪ ಅದೇ ಕ್ರಿಸ್ಪಿನೆಸ್ ಇರೋ ಥರ ಮಾಡಿಕೊಂಡು ಬೇಕಾದರೆ ಎಲೆಕೋಸನ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ನನ್ನ ಮಗ ಎಲೆಕೋಸನ್ನ ತಿನ್ನಲ್ಲ, ಹಾಗಾಗಿ ನಾನಿಲ್ಲಿ ಎಲೆಕೋಸನೇನೂ ಆ್ಯಡ್ ಮಾಡಿಲ್ಲ. ಸೊ ಇದನ್ನೇ ಜಸ್ಟ್ ರೋಲ್ ಮಾಡೋ ಥರ ಮಾಡಿಬಿಟ್ಟು ಅವ್ನಿಗೆ ಇವಾಗ ಆಲ್ರೆಡಿ ತಿನ್ನೋಕೆ ಒಂದು ಕೊಟ್ಟಿದ್ದೀನಿ. ಇವಾಗ ಇನ್ನೊಂದು ರೋಲ್ನ ರೆಡಿ ಮಾಡಿಬಿಟ್ಟು ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ನಾನು ಕೇಳಿದೆ ಎಷ್ಟು ರೋಲ್ ಅಂದಿದ್ದಕ್ಕೆ ಸಾಕು ಒಂದು ರೋಲಮ್ಮ ತಿನ್ಕೊಳ್ತೀನಿ ಅಂತ ಹೇಳ್ದ. ಸೊ ಹಾಗಾಗಿ ಒಂದೇ ಒಂದು ರೋಲ್ನ ಅವನಿಗೆ ಕಟ್ ಮಾಡಿಬಿಟ್ಟು 2 ಭಾಗ ಥರ ಮಾಡಿ ಬಾಕ್ಸ್ಗೆ ಕೂಡ ಹಾಕ್ತಾ ಇದ್ದೀನಿ. ಟೇಸ್ಟ್ ವೈಸ್ ಅಂತೂ ಚೆನ್ನಾಗಿತ್ತು. ನೀವು ಯಾರಾದರೂ ಟ್ರೈ ಮಾಡಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನಾದರೂ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ, ಮನೇಲಿರೋ ಮಕ್ಳಿಗೆ ದೊಡ್ಡವ್ರಿಗೂ ಅಷ್ಟೇ ಚೆನ್ನಾಗಿತ್ತು ಟೇಸ್ಟ್ ವೈಸು. ಟಿಫನ್ಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದ್ಮೇಲೆ ಸ್ನ್ಯಾಕ್ಸ್ಗೆ ಡ್ರ್ಯಾಗನ್ ಫ್ರೂಟ್ನ ಹಾಕೋಣ ಅಂತೇಳಿ ಡ್ರ್ಯಾಗನ್ ಫ್ರೂಟ್ನ ಕಟ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಟಿಫನ್ಗೆ ಪನ್ನೀರ್ ರೋಲು, ಸ್ನ್ಯಾಕ್ ಬಾಕ್ಸ್ಗೆ ಡ್ರ್ಯಾಗನ್ ಫ್ರೂಟ್ ಹಾಕಿ ಇವ್ರಿಗೆ ಬಾಕ್ಸ್ನ ಕಟ್ಬಿಟ್ಟು ಕಳಿಸ್ಬಿಟ್ರೆ ಸಾಕು, 3/4 ಭಾಗ ಕೆಲಸ ಮುಗಿದ್ಬಿಡುತ್ತೆ ಮಾರ್ನಿಂಗ್ ಟೈಮ್ದು. ಇನ್ನು 8 ಗಂಟೆ ಅಷ್ಟರಲ್ಲಿ ನಮ್ಮ ಮಾವ ಕೂಡ ರೆಡಿ ಆಗಿದ್ರು. ನಾನೇ ಬಿಡ್ತೀನಿ ಬಿಡಮ್ಮ ಅಂತೇಳಿ ಅಂದರು ಅಂತೇಳಿ ಸರಿ ಆಯಿತು ಅಂತೇಳಿ. ಇವನು ಹೆಂಗಿದ್ರು ಇವ್ನ ಕೆಲಸ ಟಿಫನ್ನು ಎಲ್ಲ ಆಗಿತ್ತಲ್ಲ, ಸರಿಯಪ್ಪ ಅಂದ್ಬಿಟ್ಟು ಅವನು ಕೂಡ ಹೊರಟ. ದಾಲ್ಗೆ ಆಲ್ರೆಡಿ ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ರಿಂದ ಇವಾಗ ಜಸ್ಟ್ ಒಗ್ಗರಣೆ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು, ದಾಲ್ ರೆಡಿ ಆಗಿಬಿಡುತ್ತೆ. ಸೊ ಒಂದು ಸೈಡ್ ದಾಲ್ಗೆ ಮಾಡೋಕ್ಕಿಟ್ಬಿಟ್ಟು ಇನ್ನೊಂದು ಸೈಡು ಸಾಂಬಾರಿಗೆ ಒಗ್ಗರಣೆ ಹಾಕ್ಬಿಡೋಣ ಅಂತೇಳಿ ಸಾಂಬಾರ್ಗೂ ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಇದಕ್ಕಿದ ಬೇಳೆ ಎಲ್ಲ ಸ್ವಲ್ಪ ಅದು ಚೆನ್ನಾಗಿ ಎಣ್ಣೆಗೆ ಹಾಕ್ಬಿಟ್ಟು ಒಗ್ಗರಣೆಲೆ ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಬೇಯಿಸ್ಕೊಂಡು ಅದಾದಮೇಲೆ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ವಿಜಲ್ ಕೂಗಿಸ್ಕೊಂಬಿಟ್ಟೆ. ಸೊ ಇದಿಷ್ಟು ಆಗಷ್ಟರಲ್ಲಿ ಅನ್ನ ಕೂಡ ಆಲ್ರೆಡಿ ಮಾಡಿಟ್ಕೊಂಡಿದ್ದೆ. ನನಗೆ ಇವತ್ತು ಆಫ್ಟರ್ನೂನಲ್ಲಿ ಎಕ್ಸಾಮ್ ಕೂಡ ಇದ್ದಿದ್ದರಿಂದ ಬೇಗ ಎಲ್ಲ ಕೆಲಸ ಮುಗಿಸ್ಬೇಕಿತ್ತು. ಮತ್ತು ದನು ಕೂಡ ಟಿಫನ್ ಮಾಡ್ಕೊಂಡು ಹೋಗಿಲ್ಲಲ್ಲ, ಸೊ ದನುಗೂ ಕೂಡ ನಾನೇ ಟಿಫನ್ ಕೊಡಬೇಕಾಗಿತ್ತು. ಹಾಗಾಗಿ ಬೇಗ ಇದೆಲ್ಲ ಮುಗಿಸ್ಕೊಂಡು ದನುಗೆ ಟಿಫನ್ ಕೊಟ್ಬಿಟ್ಟು ಅದಾದಮೇಲೆ ಹೋಗಿ ಸ್ವಲ್ಪ ಹೊತ್ತು ಓದ್ಕೊಳ್ಳೋಣ, ಪ್ರಿಪೇರ್ ಆಗೋಣ ಅಂತೇಳಿ ಅಂದ್ಕೊಂಡು ಪಟ ಅಂತೇಳಿ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಮಾರ್ನಿಂಗ್ ಟೈಮಲ್ಲೇ ನೈಟ್ಗೆ ಮತ್ತು ಮಧ್ಯಾಹ್ನ
ಮಧ್ಯಾಹ್ನಕ್ಕೂ ಕೂಡ ಅಡುಗೆನ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಮಧ್ಯಾಹ್ನಕ್ಕೆ ಶಾಪ್ಗೆ ಕೂಡ ಊಟ ತೊಗೊಂಡೋಗ್ಬೇಕಲ್ಲ. ಸೊ ಹಾಗಾಗಿ ಇನ್ನೊಂದ್ಸಲ ಇನ್ನೇನು ಅಡುಗೆ ಮಾಡೋದು ಅಂತೇಳಿ ಆಲ್ಮೋಸ್ಟ್ ಮಾರ್ನಿಂಗ್ ಟೈಮನ್ನೇ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಅಡುಗೆ ಕೆಲಸ ಏನಿರುತ್ತೆ ಅದು ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಡ್ತೀನಿ. ಇನ್ನು ಇವತ್ತು ನನಗೆ ಅಂತೇಳಿ ಆಮ್ಲ ಶಾಟ್ನ ಕೂಡ ಮಾಡ್ಕೊಳ್ತಾ ಇದ್ದೆ. ಕೆಲವೊಮ್ಮೆ ಎಲ್ಲ ದಿನನೂ ನಾನು ಈ ಥರ ಕುಡಿತೀನಿ ಅಂತೇಳಿ ನಾನು ಡೈಲಿ ಹೇಳಲ್ಲ. ಸೊ ಯಾವಾಗ ಅನ್ನಿಸುತ್ತೆ ಅಂದರೆ ನೋಡುವುದಾಗ ನೆನಪಾದಾಗ ಮಾತ್ರ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಮರ್ತೇ ಹೋಗ್ಬಿಡ್ತೀನಿ. ಸೊ ಹಾಗಾಗಿ ಇವತ್ತು ಆಮ್ಲ ಶಾಟ್ನ ಮಾಡೋಣ ಅಂತೇಳಿ ಆಮ್ಲ ಶಾಟ್ನ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅದು ಗ್ರೈಂಡ್ ಆಗೋ ಅಷ್ಟರಲ್ಲಿ ಬಾಕ್ಸ್ಗೆ ಊಟ ಎಲ್ಲ ಹಾಕ್ಕೊಬಿಡೋಣ, ಟೈಮ್ ಆಗಿಬಿಡುತ್ತೆ ಅಂತೇಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆಯಿಂದ ವ್ಲಾಗ್ನ ನೋಡ್ತಾ ಇದ್ದೀರಾ. ಹರಿಬರಿ ಆಗೋಗಿದೆ. ಇವಾಗೂ ಅಷ್ಟೇ ಟೈಮ್ ಆಗೋಗಿದೆ. ಅಂದರೆ ಟೈಮ್ ಅಂದರೆ ನನಗೆ ಟೈಮ್ ಆಗಿಲ್ಲ. ನನಗಿರೋದು ಎಕ್ಸಾಮ್ ಬಂದ್ಬಿಟ್ಟು 2 ಗಂಟೆಗೆ. ಆರಾಮಾಗಿ 1 ಗಂಟೆ 1:15 ಮನೆ ಬಿಟ್ಟಿದ್ರು ಆಗ್ತಾಯಿತ್ತು. 10 ಮಿನಿಟ್ಸ್ ಅಷ್ಟೇ ಮನೆಗೂ ಕಾಲೇಜ್ಗೂ. ಬಟ್ ಏನಂದರೆ ಇವತ್ತು ಬೇಗ ಹೋಗಿರೋದ್ರಿಂದ ಟಿಫನ್ ಮಾಡ್ಕೊಂಡು ಹೋಗಿಲ್ಲ. ಅಪ್ಪ ಏನಾದರೂ ಹೋಗಂಗಿದ್ರೆ ಕೊಟ್ಟಿರೋರು. ಅಪ್ಪನೂ ಇವತ್ತೆಲ್ಲ ಹೊರಗಡೆ ಹೋದರು. ಅವರು 8 ಗಂಟೆಗೆಲ್ಲ ನನ್ನ ಮಗನ ಕರ್ಕೊಂಡು ಹೊಂಟೋದ್ರು. ಹಾಗಾಗಿ ಇವತ್ತು ನಾನೇ ಹೋಗಿ ಟಿಫನ್ ಕೊಡಬೇಕು. ಸೊ ಇನ್ನೇನು ಹಂಗೆ ಹೋಗ್ತೀನಲ್ಲ, ಅಲ್ಲಿಂದ ಅಲ್ಲಿಗೆ ಬರೀ 2 ಮಿನಿಟ್ಸ್ ಏನೋ 2 to 3 ಮಿನಿಟ್ಸ್ ಆಗುತ್ತೆ ಅಷ್ಟೇ ಅಂಗಡಿಗೂ ಎಕ್ಸಾಮ್ ಸೆಂಟರ್ಗೂ. ಹಾಗಾಗಿ ನಾನು ಅಂಗಡಿಗೆ ಹೋಗ್ಬಿಟ್ಟು ಊಟ ಟಿಫನ್ ಎಲ್ಲ ಕೊಟ್ಬಿಟ್ಟು ನಾನು ಅಲ್ಲೇ ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಅಲ್ಲೇ ಹೋಗಿ ಕೂತ್ಕೊಂಡು ಅಲ್ಲೇ ಓದ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಏನಂದರೆ ಲಾಸ್ಟ್ ಟೈಮಲ್ಲಿ ಅಂದರೆ ಈ ಎಕ್ಸಾಮ್ಗೆ ಒಂದು ಸ್ವಲ್ಪ ಹೊತ್ತಿದ್ದಾಗ ಓದ್ಕೊಳ್ತೀವಲ್ಲ, ಅದೇ ಬೇಗ ನೆನಪಿರುತ್ತೆ ಮತ್ತು ಆಲ್ಮೋಸ್ಟ್ ಕ್ವಶನ್ಸ್ ಬಂದಿರುತ್ತೆ. ಸೊ ಹಾಗಾಗಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬೇಗ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಅಲ್ಲೇ ಒಂದು 10 ನಿಮಿಷ ಓದ್ಕೊಬಿಡ್ತೀವಿ. ನನಗೆ ಲಿಪ್ಸ್ಟಿಕ್ ಹಾಕ್ದಂಗೂ ಇರಬೇಕು, ನನ್ನ ಮನಸ್ಸಿಗೆ ಸಮಾಧಾನ ಆಗಬೇಕು, ನನ್ನ ಲಿಪ್ಗೆ ಸ್ವಲ್ಪ ಕೂಲ್ ಆಗಬೇಕು. ಬಟ್ ನೋಡಿದ್ರೆ ಲಿಪ್ಸ್ಟಿಕ್ ಹಾಕಿಲ್ವೇನೋ ಅನ್ನೋ ಥರ ಇರಬೇಕು. ಸೊ ಹಾಗಾಗಿ ನಾನು ಈ ಲಿಪ್ ಪ್ಯಾಲೆಟಲ್ಲಿ ಈ ಶೇಡ್ನ ಯೂಸ್ ಮಾಡ್ತೀನಿ. ಇಲ್ಲ ಅಂತಂದರೆ ಬೇರೆದೆಲ್ಲ ಯೂಸ್ ಮಾಡ್ಬೋದು. ಇನ್ನು ಇದು ಮಾತ್ರ ಮುಟ್ಟೇ ಇಲ್ಲ, ನನಗೆ ಇಷ್ಟ ಆಗಲ್ಲ. ಇದು ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ಯಾವ್ದು ಜಾಸ್ತಿ ಯೂಸ್ ಮಾಡ್ತೀನಿ ಅದು ಆಲ್ಮೋಸ್ಟ್ ಖಾಲಿ ಆಗಿದೆ ನೋಡ್ಬೋದು. ಬಟ್ ಇದನ್ನು ನಾನು ಆಲ್ಮೋಸ್ಟ್ ಡೈಲಿ ಥರ ಎಲ್ಲಾದರೂ ಹೋಗುವ ಸಿಂಪಲ್ಲಾಗಿ ಹೋಗುವಾಗ ಇಲ್ಲ ಸುಮ್ಮನೆ ಆಚೆ ಹೋಗುವಾಗ ಇದನ್ನು ಹಾಕ್ಕೊಂಡು ಹೋಗ್ತೀನಿ ಶೇಡ್ನ. ಸೊ ನೋಡಿ, ಲಿಪ್ಸ್ಟಿಕ್ ಹಾಕಿದ್ರೂ ಗೊತ್ತಾಗಲ್ಲ, ಸಡನ್ನಾಗಿ ಗೊತ್ತಾಗಲ್ಲ, ಅನ್ಸಲ್ಲ ಹಾಗೆ ಹಾಕಿದ್ದೀನಿ ಅಂತೇಳಿ. ಇನ್ನು ಇವಾಗ ತಲೆ ಏನೋ ಬಾಚಲ್ಲ, ಸುಮ್ಮನೆ ಒಂದು ಕ್ಲಿಪ್ ಹಾಕ್ಕೊಂಡು ಹೋಗ್ತೀನಿ. ಆಮೇಲೆ ಅಲ್ಲಿ ಅಂಗಡಿಗೆ ಹೋದ್ಮೇಲೆ ಬಚ್ಕೊಳ್ತೀನಿ. ನಂದು ಹೇರ್ ಡ್ರೈಯರು ಹಾಳಾಗ್ಬಿಟ್ಟಿದೆ. ಸೊ ಫಸ್ಟು ಒಂದು ಹೇರ್ ಡ್ರೈಯರ್ ತೊಗೋಬೇಕು, ಇಲ್ಲಾಂದರೆ ಇದೇ ಸಮಸ್ಯೆ. ಏನಾಗುತ್ತೆ, ಹಸಿ ತಲೆಯಲ್ಲಿ ಕ್ಲಿಪ್ ಹಾಕಿದ್ರೆ ತಲೆನೂ ಬಂದ್ಬಿಡುತ್ತೆ. ಮತ್ತು ಇಲ್ಲಿ ನೋಡಿ ಎಷ್ಟು ಹೇರ್ ಫಾಲ್ ಆಗ್ತಾಯಿದೆ ಅಂತ. ಹಾಗೆ ತಲೆ ಒಣಗೋವರೆಗೂ ಕಾಯೋಕ್ಕೂ ಆಗಲ್ಲ, ನ್ಯಾಚುರಲ್ ಆಗಿ ಒಣಗಲಿ ಅಂದರೆ. ಸೊ ಹಾಗಾಗಿ ಫಸ್ಟು ಒಂದು ಹೇರ್ ಡ್ರೈಯರ್ನ ತೊಗೋಬೇಕು. ಸುಮ್ಮನೆ ಕೂಲ್ ಮಾಡಿಕೊಂಡು ಕ್ಲಿಪ್ ಹಾಕ್ಕೊಂಡಿರ್ತೀನಿ, ಇನ್ ಕೇಸ್ ಏನಾದರೂ ಶಾಪಲ್ಲಿ ಬಾಚ್ಕೊಳ್ಳೋಕೆ ಆಗಿಲ್ಲ ಅಂದರೆ ಅಂದ್ಬಿಟ್ಟು. ಈ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಜೋಡಿಸ್ಕೊಂಡಿರೋದು. ಬಟ್ ಅಲ್ಲಿ ಮಿರರ್ ಚೆನ್ನಾಗಿ ಕಾಣುತ್ತೆ ಇಲ್ಲಿಗಿಂತ. ಇಲ್ಲಿ ಅಂದರೆ ಏನಾಗುತ್ತೆ, ತಲೆ ಬಚ್ಕೊಳ್ಳೋಕ್ಕೆಲ್ಲ ಹಿಂಗಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಅಲ್ಲೇ ಬಚ್ಕೊಬಿಡೋದು, ಫ್ರೀಯಾಗಿರುತ್ತೆ ಅಂತ. ಇನ್ನು ಇವತ್ತು ಎಕ್ಸಾಮ್ ಆದರೆ ಇನ್ನು 10 days ಕಂಟಿನ್ಯೂಸ್ ಗ್ಯಾಪ್ ಇರುತ್ತೆ. ಇವತ್ತು 20th. ಸೊ 20th ಎಕ್ಸಾಮ್ ಮುಗಿದ್ರೆ ಇನ್ನು 30th ಯಾವುದೇ ಎಕ್ಸಾಮ್ಸ್ ಇಲ್ಲ ನಮಗೆ. ಸೊ ಇಷ್ಟೇ ನನ್ನ ಸಿಂಪಲ್ ಮೇಕಪ್ಪು ವೈಲ್ ಗೋಯಿಂಗ್ ಕಾಲೇಜ್ ಆರ್ ಎಕ್ಸಾಮ್. ಸೊ ಇದಿಷ್ಟೇ. ಬಟ್ ತಲೆ ಒಣಗಿಸ್ಕೋಬೇಕು. ತಲೆ ಒಣಗಿಸ್ಕೋದ್ಮೇಲೆ ಹೇರ್ ಸ್ಟೈಲ್ ಬೇರೆ ಥರ ಅಂದರೆ ಜಸ್ಟ್ ಅದು ಏನಿಲ್ಲ, ಹಿಂಗೆ ಎತ್ಬಿಟ್ಟು ಒಂದು ಕ್ಲಿಪ್ ಹಾಕ್ಕೊಳ್ತೀನಿ ಅಷ್ಟೇನೆ. ಇವಾಗ ಸ್ವಲ್ಪ ಲೂಸ್ ಆಗಿ ಕಟ್ಟಿದ್ದೀನಿ, ಟೈಮ್ ಆಗಿಬಿಡುತ್ತೆ ಅಂತೇಳಿ. ಸೊ ಬನ್ನಿ, ಹಾಗೆ ಇನ್ನು ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಬೇಕು. ಅಂದರೆ ಬಾಕ್ಸ್ ಎಲ್ಲ ಪ್ಯಾಕ್ ಆಗಿದೆ, ಅದನ್ನ ಬ್ಯಾಗ್ ಹಾಕ್ಕೋಬೇಕು. ನಾನು ಇನ್ನೂ ಟಿಫನ್ ತಿಂದಿಲ್ಲ. ಸೊ ಟಿಫನ್ ಏನು ತಿನ್ನಲ್ಲ, ಇವಾಗ ಆಮ್ಲ ಜ್ಯೂಸ್ ಮಾಡ್ಕೊಂಡಿದ್ದೀನಲ್ಲ ಆಮ್ಲ ಶಾಟು. ಸೊ ನನಗೆ ಆಮ್ಲ ಶಾಟ್ ಕುಡ್ಕೊಂಡ್ಬಿಡ್ತೀನಿ. ಇನ್ನು ಧನುಗೆ ಚಪಾತಿ ಎಲ್ಲ ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ. ನಾನು ಮಧ್ಯಾಹ್ನ ತಿನ್ಕೊಳ್ತೀನಿ ಚಪಾತಿ. ಅಂದರೆ ಎಕ್ಸಾಮ್ ಮುಗಿಸ್ಕೊಂಡು ಒಂದು 4 ಗಂಟೆಗೆ ಬರ್ತೀನಲ್ಲ, ಆವಾಗ ಊಟ ಮುಗಿಸ್ಕೊಂಡ್ಬಿಡ್ತೀನಿ. ಸಾಂಬಾರು ಒಂದು ಆಗಿರಲಿಲ್ಲ ಅಂದ್ಬಿಟ್ಟು ಸಾಂಬಾರು ಒಂದು ಹಾಕಿರಲಿಲ್ಲ. ನನ್ನಂಗೆ ನೀವು ಯಾರಾದರೂ ಇದ್ದೀರಾ ಅಂತ ಹೇಳಿ, ಸೊ ದಟ್ ನನಗೂ ಗೊತ್ತಾಗುತ್ತೆ. ಗಾಬರಿ ಗಂಗಮ್ಮ ನಾನು ಒಬ್ಬಳೇ ಇಲ್ಲ, ನೀವು ಎಲ್ಲ ಇರ್ತೀರ ಅಂತ. ಬಟ್ ಹೆವಿ ನನಗೆ ಹೆಂಗೆ ಅಂದರೆ ಮೈನ್ ನಮ್ಮ ಧನು ಕೆಲಸ ಆಗ್ಬಿಟ್ರೆ ಸಾಕು. ಆಮೇಲೆ ನಮ್ಮ ಕೆಲಸ ನಾವು ನಿಜವಾಗಿ ನೋಡ್ಕೊಂಡ್ಬಿಡ್ತೀನಿ. ಮೇಯ್ನ್ ನಮ್ಮ ಧನು ಕೆಲಸನೇ ನನಗೆ ಟೆನ್ಷನ್ ಜಾಸ್ತಿ. ಏಕೆಂದರೆ ಇವತ್ತು ಬೇಗ ಹೋಗಿದ್ದಾರಾ,
ಬೇಗ ಇದ್ದಾಗ ಆಬ್ವಿಯಸ್ಲಿ ಹೊಟ್ಟೆ ಹಸಿವಾಗಿ ಆಗುತ್ತೆ. ಇವಾಗ ಆಲ್ರೆಡಿ 10 ಗಂಟೆ ಆಗ್ಬಿಟ್ಟೈತೆ. ಇನ್ನು ಹೊಟ್ಟೆ ಹಚ್ಕೊಂಡಿರುತ್ತಾ ಬೇರೆ ಬ್ಯಾಗೆಲ್ಲ ಎಲ್ಲಿ ಇಟ್ಬಿಟ್ಟಿದ್ದೀನಿ ಏನೋ ಸಿಗ್ತಾಯಿಲ್ಲ. ಹಿಂಗೆ ಅಂದರೆ ಅರ್ಜೆಂಟ್ ಇದ್ದಾಗ ಬೇಗ ಏನೂ ಸಿಗಲ್ಲ. ಈ ಟೈಮ್ ಆಗ್ಬಿಟ್ಟಿರುತ್ತಾ ಅದಾಗ ಏನೋ ಅರ್ಜೆಂಟ್ ಇರುತ್ತಾ. ನನ್ನ ಕೆಲಸದಲ್ಲಿ ನನ್ನ ಕೇಸಲ್ಲಿ ಎಕ್ಸ್ಪೆಷಲಿ ನನ್ನ ಕೇಸಲ್ಲಿ ನಮ್ಮ ಮನೇಲಿ ಜಾಸ್ತಿ ಈ ಕೈಗೆ ಸಿಗಲಿ ಅಂತಲೇ ಇಟ್ಟಿರ್ತೀನಿ. ಈಗ ಯಾವುದೋ ಒಂದು ವಸ್ತು ಎಮರ್ಜೆನ್ಸಿ ಕೈಗೆ ಸಿಗಲೇ ಸಾಕಪ್ಪ, ಇಲ್ಲಿದ್ರೆ ಬೇಗ ಸಿಗುತ್ತೆ ಅಂತ ಹೇಳ್ತಿರ್ತೀವ, ಅದನ್ನೇ ಮಾಡ್ಕೊಬಿಟ್ಟಿರ್ತೀವಿ, ಅದು ಬೇಗ ಸಿಗೋದೇ ಇಲ್ಲ. ಈ ಥರ ಎಷ್ಟೊಂದು ಸಲ ನನ್ನ ಕೇಸಲ್ಲಿ ಆಗಿದೆ. ಇನ್ನು ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದ್ಮೇಲೆ ನಾನು ಕೂಡ ಸ್ವಲ್ಪ ಜ್ಯೂಸನ್ನ ಕುಡಿದ್ಬಿಟ್ಟು ಓಡೋಣ ಅಂತೇಳಿ ಪಟ ಅಂತೇಳಿ ಜ್ಯೂಸನ್ನ ಕೂಡ ಕುಡ್ಕೊಳ್ತಾ ಇದ್ದೀನಿ. ಅದರಲ್ಲೂ ಇದು ಏನಂದರೆ ಹೆಲ್ತ್ ವೈಸ್ ಅಂತೂ ಬಂಚ್ ಬೆನಿಫಿಟ್ಸ್ ಇದೆ. ಬಟ್ ಕುಡಿಬೇಕಾದ್ರೆ ಮಾತ್ರ ಸ್ವಲ್ಪ ಅದು ಕಹಿ ಒಗ್ರು ಥರ ಅನಿಸ್ಬಿಡುತ್ತೆ, ಕುಡಿಬೇಕು ಅಂದ್ರೇ ಆಗಲ್ಲ. ಸೊ ಹಂಗಾಗಿ ನಾನು ಸ್ವಲ್ಪ ಬೆಲ್ಲದ ಪುಡಿ ಕೂಡ ಹಾಕ್ಕೊಂಡಿದ್ದೆ. ಜೇನುತುಪ್ಪನಾದರೂ ಹಾಕ್ಕೊಬೋದು, ಬೆಲ್ಲದ ಪುಡಿನಾದರೂ ಹಾಕ್ಕೊಬೋದು, ಇಲ್ಲಾಂದರೆ ಸ್ವಲ್ಪ ಉಪ್ಪನ್ನಾದರೂ ಹಾಕ್ಕೊಬೋದು. ಬಟ್ ನಾನು ಬೆಲ್ಲದ ಪುಡಿನ ಹಾಕ್ಕೊಂಡು ಕುಡ್ಕೊಂಡೆ. ಇನ್ನು ಟೈಮ್ ಬೇರೆ ಆಗಿತ್ತಲ್ವ, ಸೊ ಅಂದರೆ ದನ್ನು ಟಿಫನ್ ಬೇರೆ ಮಾಡಿರಲಿಲ್ವಲ್ಲ, ಹಾಗಾಗಿ ಸರಿ ಆಯಿತು ಅಂತೇಳಿ ಪಟ ಅಂತೇಳಿ ಹೊರಡೋಣ ಅಂತೇಳಿ ನಾನು ಕೂಡ ಹೊರಟೆ. ಇನ್ನು ಶಾಪ್ಗೆಲ್ಲ ಹೋಗ್ಬಿಟ್ಟು ಅವ್ರಿಗೆ ದನ್ನು ಟಿಫನ್ ಎಲ್ಲ ತಿನ್ನೋವರೆಗೂ ಶಾಪಲ್ಲೇ ಇದ್ಬಿಟ್ಟು ನಾನು ಕೂಡ ಕಾಲೇಜ್ ಕಡೆ ಹೊರಟೆ. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತೇಳಿ. ಹೇಗೆ ಅನ್ನಿಸ್ತು ಅಂತೇಳಿ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಮೊದಲೇ ಬರುತ್ತೆ. ಇನ್ನು ಆದಷ್ಟು ರೆಗ್ಯುಲರ್ ಆಗಿ ವ್ಲಾಗ್ನ ಮಾಡೋಣ ಅಂತೇಳಿ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತೇಳಿ. ಸೊ ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.